ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಗಿಣ್ಣು. ನೀವು ಆಲ್ರೆಡಿ ಶಾರ್ಟ್ಸಲ್ಲಿ ನೋಡಿರಬೇಕು, ರೊಟ್ಟಿ ಮತ್ತು ಗಿಣ್ಣದು ಶಾರ್ಟ್ಸ್ ಹಾಕಿದ್ದೆ. ತುಂಬ ಜನ ಪಾಸಿಟಿವ್ ಕಮೆಂಟ್ ಕೊಟ್ಟರೆ ಲೈಕ್ ಮಾಡಿದ್ದೀರಾ. ಆದರೆ ಇವತ್ತಿನ ಗಿಣ್ಣನ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಬನ್ನಿ. ಇಲ್ಲಿ ನಾನು 5ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಕಪ್ಪು ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಅದನ್ನು ತುರಿದು ಮಡಿಕೊಂಡಿದ್ದೀನಿ. 1 ಲೋಟ ಆಗೋಷ್ಟು ಹಸು ಕರು ಹಾಕಿದಾಗ ಫಸ್ಟ್ ಹಾಲು ಬರುತ್ತಲ್ಲ, ಅದನ್ನು 1 ಲೋಟ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇನ್ನು ಜಾರಲ್ಲಿರೋದು ಏನಪ್ಪ ಅಂತ ಅಂದರೆ ಅದು ಏಲಕ್ಕಿ ಪುಡಿ, ಏಲಕ್ಕಿಕಾಯಿ ಮತ್ತು ಸಕ್ಕರೆನ ಪುಡಿ ಮಡಿಕೊಂಡಿದ್ದೀನಿ. ಇಷ್ಟನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಂತರ ಒಂದು ಪಾತ್ರೆಗೆ ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಏಕೆಂದರೆ ಬೆಲ್ಲದಲ್ಲಿ ಏನಾದ್ರು ಕಸ ಕಡ್ಡಿ ಆ ಥರ ಏನಾದ್ರು ಇದ್ದರೆ ನೀಟಾಗಿ ಇದಾಗಲಿ ಅಂತೇಳಿ ಅದನ್ನು ಸೋಸ್ಕೊತಾ ಇದ್ದೀನಿ. ನಂತರ ಒಂದು ದೊಡ್ಡ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಮಾಮೂಲಿ ಅದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕಾಗುತ್ತೆ. ಅದರಿಂದಾಗಿ ದೊಡ್ಡ ಪಾತ್ರೆಗೆ ಸ್ಟೀಮಲ್ಲಿ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಒಂದು ರಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಹಾಲನ್ನು ಇಡ್ತಾಯಿದ್ದೀನಿ. ಹಾಲನ್ನು ಇಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಮತ್ತು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಅದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗಪ್ಪ ಅಂತ ಅಂದರೆ ಸ್ಪೂನನ್ನು ಎದ್ದಿದ್ರೆ ಹಾಲು ಥರ ಬೀಳಬಾರ್ದು. ಆ ಥರ ಇದ್ದರೆ ಬೆಂದಿದೆ ಅಂತ ಹೇಳಿ ಅರ್ಥ. ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.